ನಾನಿವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಫೇವ್ರೆಟ್ ಸ್ನ್ಯಾಕ್, ಅದುವೇ ಪಾಪ್ಕಾರ್ನ್. ಆದರೆ ಇದು ನಾರ್ಮಲ್ ಪಾಪ್ಕಾರ್ನ್ ಅಲ್ಲ, ಇದು ಚಿಕನ್ ಪಾಪ್ಕಾರ್ನ್. ಅದುವೇ ನಮ್ಮ ಚಿಕನ್ ಲವರ್ಸ್ಗೆ. ಅದರಲ್ಲಿ ನನ್ನ ಮಗ ಕೂಡ ಒಬ್ಬ. ಚಿಕನ್ ಪಾಪ್ಕಾರ್ನ್ ಬಂದು ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಹಾಗೆಯೇ ನೋಡ್ತಿರ್ಬೋದು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ. ಹಾಗೆಯೇ ಒಳಗಡೆಯಿಂದ ತುಂಬ ಜ್ಯೂಸಿಯಾಗಿ ಹಾಗೂ ಟೆಂಡರ್ ಆಗಿರುತ್ತೆ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ತಡ ಮಾಡದೆ ಚಿಕನ್ ಪಾಪ್ಕಾರ್ನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಹಾಗಾದರೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಶ್ರಮ 555. ನಾನು ನಿಮ್ಮ ಲಕ್ಷ್ಮಿ. ಮೊದಲಿಗೆ ಇಲ್ಲಿ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ. ಇದಕ್ಕೆ 1/4 kg ಇನ್ನು ಸ್ವಲ್ಪ ಜಾಸ್ತಿ ಆಗುವಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಈ ರೀತಿ ಕ್ಯೂಬ್ಸ್ ಬರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇದ್ದರೆ ಸಾಕಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆದಷ್ಟು ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ. ಹಾಗೆಯೇ 1 ಸ್ಪೂನಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತಾಗಿ ವಿನೆಗರ್ ಇಲ್ಲ ಅಂತಂದರೆ ಆಮ್ಚೂರ್ ಪೌಡರ್ ಅಂತೀವಲ್ಲ ಅದನ್ನು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮ್ಯಾಜಿಕ್ ಮಸಾಲ. ಇದು 1 ಸ್ಯಾಚೆಟ್ ಆದರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇದು ತುಂಬ ಮೈಲ್ಡಾಗಿರುತ್ತೆ, ಖಾರ ಇರೋದಿಲ್ಲ. ಇದನ್ನು ಮ್ಯಾರಿನೇಟ್ ಆಗೋಕ್ಕೆ ಒಂದು 10 ರಿಂದ 15 ನಿಮಿಷ ಬಿಡೋಣ. ಅಷ್ಟರಲ್ಲಿ ಇಲ್ಲಿ ಬಟ್ಲಿಗೆ ಸುಮಾರು ಒಂದು 7 ರಿಂದ 8 ಸ್ಪೂನಷ್ಟು ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವೆರಡನ್ನೂ ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಖಾರ ಬೇಕು ಅಂತ ನನಗಿದ್ರೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೋಬೋದು, ಆದರೆ ಅದು ಪೂರ್ತಿ ಆಪ್ಷನಲ್. ಇಲ್ಲಿ ಒಂದು ಬಟ್ಲಲ್ಲಿ ಐಸ್ ಕ್ಯೂಬ್ಸ್ ಹಾಕಿಟ್ಟಿರೋ ಅಂಥ ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಚಿಕನ್ ಪೀಸಸ್ನ ಈ ರೀತಿ ಮೈದಾದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಈವನ್ನಾಗಿ ಕೋಟಿಂಗ್ ಆಗುತ್ತೆ. ನೋಡಿ, ಈ ರೀತಿ ಕೋಟಿಂಗ್ ಮಾಡ್ಕೊಂಡು ಆದಮೇಲೆ ಇದರಲ್ಲಿರೋ ಎಕ್ಸಸ್ ಮೈದಾನ ಒಂದು ಜಾಲರದಲ್ಲಿ ಜರಡಿ ಹಿಡಿಯೋದ್ರಿಂದ ಎಕ್ಸಸ್ ಮೈದಾ ಹಿಟ್ಟಿರುತ್ತಲ್ಲ ಅದೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಈಗ ನೋಡಿ, ಈ ರೀತಿ ಟಾಪ್ ಕೋಟಿಂಗ್ ಆಗಿರೋವಂಥ ಚಿಕನ್ ಪೀಸಸ್ನ ತಣ್ಣೀರಲ್ಲಿ ಈ ರೀತಿ ಒಂದು ಸಾರಿ ಡಿಪ್ ಮಾಡಿ ಜಸ್ಟ್ ಒಂದು 2 ರಿಂದ 3 ಸೆಕೆಂಡ್ ಇಟ್ಟು ಹಾಗೆಯೇ ತೆಗಿಬೇಕು. ಈ ರೀತಿ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಮೈದಾ ಇದ್ದರೆ ಅದು ಕೂಡ ನೀರಲ್ಲಿ ಕರಗಿ ಹೋಗುತ್ತೆ. ಆದಷ್ಟು ನೀರನ್ನ ಅಲ್ಲೇ ಸೋರಿಸ್ಕೊಳ್ಳಿ. ಸೋಸಿದ ನಂತರ ಅದೇ ಮೈದಾ ಹಿಟ್ಟಿಗೆ ಮತ್ತೆ ಇನ್ನೊಂದು ಸರಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಕೊಂಡು ಕೈಯಿಂದ ಚೆನ್ನಾಗಿ ಈ ರೀತಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಅದು ಯಾವ ರೀತಿ ಕಲಿಸ್ಬೇಕು ಅಂತ ಹೇಳಿದ್ರೆ ಕ್ಲೀನಾಗಿ ಸ್ವಲ್ಪ ಕೈಯಿಂದ ಆ ಥರ ಈ ರೀತಿ ರಬ್ ಮಾಡಿ ಕಲಿಸ್ಕೊಳ್ಳಿ. ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ತೊಗೊಂಡಿರೋ ಚಿಕನ್ ಪೀಸಸ್ಸು ಈ ರೀತಿ ಕ್ರಮ್ಸ್ ಥರ ಕಾಣಿಸುತ್ತೆ. ಅದು ಕ್ರಮ್ಸ್ ಫಾರ್ಮ್ ಆಗೋವರೆಗೂ ಚೆನ್ನಾಗಿ ಕ್ಲೀನಾಗಿ ಈ ರೀತಿ ಕಲಿಸ್ತಾನೆ ಇರ್ರಿ. ನಾವು ಎಣ್ಣೆಲಿ ಕರೆದಾಗ ತುಂಬ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ. ಈಗ ಗೊತ್ತಾಗ್ತದೆ ಅನಿಸುತ್ತೆ ನೋಡಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಇವಾಗ ನೋಡಿ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಒಳ್ಳೆ ಪಾಪ್ಕಾರ್ನ್ ಲುಕ್ ಬಂದಿದೆ. ಈ ರೀತಿ ಮಾಡೋದ್ರಿಂದ ಚಿಕನ್ ಬಂದುಬಿಟ್ಟು KFC ಚಿಕನ್ ಥರ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಒಳಗಡೆ ಅಷ್ಟೇ ಜ್ಯೂಸಿಯಾಗಿರುತ್ತೆ. ಇದೇ ರೀತಿಯಲ್ಲೇ ಎಲ್ಲ ಮಾಡಿಟ್ಕೊಂಡು ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ಳೋಣ. ಹಾಗೆಯೇ ಪಕ್ಕದಲ್ಲಿ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಒಂದೊಂದೇ ಹಾಕ್ಕೊಳ್ಳಿ, ಎಲ್ಲ ಒಟ್ಟಿಗೆ ಹಾಕೋಕ್ಕೆ ಹೋಗಬೇಡಿ. ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು, ಆಗ ಒಂದೊಂದೇ ಹಾಕಿದಾಗ ಕ್ರಿಸ್ಪಿನೆಸ್ ಬರುತ್ತೆ. ಈ ರೀತಿ ಚಿಕನ್ ಪೀಸಸ್ ಎಲ್ಲ ಹಾಕಿದ್ಮೇಲೆ 1 ನಿಮಿಷ ಕದಲ್ಸೋಕ್ಕೆ ಹೋಗಬೇಡಿ. ಫ್ಲೇಮ್ ಬಂದುಬಿಟ್ಟು ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಈಗ ನೋಡಿ, ಇದು ಒಳ್ಳೆ ಕಲರ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬೆಂದಿದೆ. ಅದು ನೋಡ್ತಿದ್ದಾಗೇ ಗೊತ್ತಾಗ್ತಿದೆ ಒಳ್ಳೆ ಕಲರ್ ಬಂದಿದೆ ಮತ್ತು ಹಾಗೆಯೇ ಒಳ್ಳೆ ಕ್ರಿಸ್ಪಿನೆಸ್ ಬಂದಾಗಿದೆ. ಅದೇ ರೀತಿಯಲ್ಲಿ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ಳೋಣ. ಈಗ ನೋಡಿ, 2ನೇ ಬ್ಯಾಚ್ ಕೂಡ ರೆಡಿಯಾಗಿದೆ. ಇದಾಗಿತ್ತು ಇವತ್ತಿನ ರೆಸಿಪಿ ಚಿಕನ್ ಪಾಪ್ಕಾರ್ನ್. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ನಮ್ಮ ಚಿಕನ್ ಪಾಪ್ಕಾರ್ನ್ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ನೋಡ್ತಿದ್ರೇ ಎಷ್ಟು ಚೆನ್ನಾಗಿದೆ ಅಲ್ವಾ, ಬಾಯಲ್ಲಿ ನೀರು ಊರ್ತಿದೆ ಅಂತ ಅನ್ನಿಸ್ತಾ ಇದೆ. ಇದನ್ನು ಟೊಮೆಟೊ ಕೆಚಪ್ ಅಥವಾ ಮೈನೀಸ್ ಜೊತೆ ಸರ್ವ್ ಮಾಡಿ. ಈಗ ಚಿಕನ್ ಪಾಪ್ಕಾರ್ನ್
ರೆಡಿ ಟು ಸರ್ವ್, ರೆಡಿ ಟು ಈಟ್. ಇದು ಕ್ರಿಸ್ಪಿನೆಸ್ ನೋಡಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಇಲ್ಲಿ ಇದು ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿದೆ ಮತ್ತು ಹಾಗೆಯೇ ಒಳಗಡೆ ಸಾಫ್ಟ್ ಮತ್ತು ಜ್ಯೂಸಿಯಾಗಿ ಹಾಗೆ ಟೆಂಡರ್ ಆಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇದು ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೀತಿ ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ. ಮಕ್ಕಳು ರೆಸ್ಟೋರೆಂಟ್ಸ್ ಅಥವಾ ಹೋಟೆಲ್ಸ್ಗೆ ಹೋಗೋದೇ ಮರ್ತು ಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಕೆಚಪ್ಪಲ್ಲೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಮೈನೀಸಲ್ಲಿ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋ ಅಂದರೆ ಚಾಕ್ಲೇಟ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. Please subscribe to my channel and click on the bell.